ಝೋಯಾ ಎಲ್ಲೋಗಿರ್ಬೋದು? ಯಾರಾದರೂ ಕಿಡ್ನಾಪ್ ಮಾಡಿರ್ಬೋದಾ? ಕಿಡ್ನಾಪ್ ಮಾಡಿದರೆ ಯಾರು ಮಾಡಿರ್ಬೋದು? ನಿಮ್ಗೆ ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ನಿಮ್ಮ ಫ್ರೆಂಡು ಸರಿಯಿಲ್ಲ. ನೀವು ಅಪಾರ್ಟ್ಮೆಂಟಿಗೆ ಬಂದಾಗಿಂದಲೂ ಅವನು ನೀವು ಇಲ್ದಿರೋ ಟೈಮಲ್ಲಿ ಅಪಾರ್ಟ್ಮೆಂಟಿಗೆ ಬರ್ತಿದ್ದ. ಬಂದರೆ ಮತ್ತೆ ರಿಟರ್ನ್ ಹೋಗೋದು ಲೇಟ್ ಆಗ್ತಿತ್ತು ಸರ್. ಅವತ್ತು ಮೇಡಮ್ ಮಿಸ್ಸಿಂಗ್ ಆದ ದಿನ ನಿಮ್ಮ ಫ್ರೆಂಡು ಗಾಬರಿಲಿ ಹೋಗಿದ್ದು ನಾನು ನೋಡಿದೆ. ಒಂದು ವೇಳೆ ಸೈಯದ್ ಏನಾದರೂ ಇಲ್ಲ ಝೋಯಾ ಕಡೆಯವ್ರು ಯಾರಾದರೂ? ನಮ್ಮ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಪ್ರಕಾರ ಝೋಯಾ ಕಿಡ್ನಾಪ್ ಕೇಸಲ್ಲಿ ನಂಬರ್ 1 ಸಸ್ಪೆಕ್ಟ್ ಅವಳ ಗಂಡ ಸ್ವಸ್ತಿಕ್. ಯಾಕಂದರೆ ಅಷ್ಟು ಶಾರ್ಟ್ ಪೀರಿಯಡಲ್ಲಿ ಲವ್ ಮಾಡಿ ಮ್ಯಾರೇಜ್ ಆಗೋದು ಸುಲಭ ಅಲ್ಲ. ಎರಡನೇದು ಅವನ ಫ್ರೆಂಡ್ ಸೈಯದ್. ಯಾಕಂದರೆ ಅವನು ಆಗಾಗ ಅವ್ರ ಮನೆಗೆ ಹೋಗ್ತಾ ಇದ್ದ. ಅದು ಅಲ್ಲದೆ ಸ್ವಸ್ತಿಕ್ ಒಬ್ಬ ಹಿಂದೂ ಮುಸ್ಲಿಂ ಕಮ್ಯುನಿಟಿ ಹುಡುಗಿನ ಮದುವೆ ಆಗಿದ್ದಾನೆ. ಮೂರನೇದು ಝೋಯಾ ಅಪ್ಪ ಮತ್ತು ಅಣ್ಣ. ನಾರ್ಮಲಾಗಿ ಅವ್ರ ಮಗಳು ಬೇರೆ ಸಮುದಾಯದ ಹುಡುಗನ ಜೊತೆ ಓಡ್ ಹೋಗಿದ್ದ ಕೋಪ ಇದ್ದೇ ಇರುತ್ತೆ. ನಾಲ್ಕನೇದು ಸ್ವಸ್ತಿಕ್ ಫಾದರ್. ಅವ್ರಿಗೂ ಕೂಡ ಅವ್ರ ಮಗ ಬೇರೆ ಸಮುದಾಯದ ಹುಡುಗಿನ ಮದುವೆ ಆಗಿದ್ದು ಇಷ್ಟ ಇರಲಿಲ್ಲ. ಸರ್ ನನಗೇನೋ ಸ್ವಸ್ತಿಕ್ ಮೇಲೆ ಡೌಟ್ ಸರ್. ಇಲ್ಲ ಅಂದ್ರೆ ಅವನ್ಯಾಕೆ ಅವತ್ತು ತಪ್ಪಿಸ್ಕೊಂಡು ಹೋಗ್ತಿದ್ದ? ಸ್ವಸ್ತಿಕ್ ಸುಮ್ಮನೆ ಬಂದು ಸರೆಂಡರ್ ಆಗ್ಬಿಡು. ನೀನು ಎಲ್ಲೋಡೋದ್ರೆ ನಮ್ಮ ಕೈಯಿಂದ ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಸರ್ ನಂಗೆ ಗೊತ್ತು, ನೀವೆಲ್ಲ ಪ್ಲಾನ್ ಮಾಡಿ ನನ್ನ ಲಾಕ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಹಲೋ ಹಲೋ ಏನು ಬೇಕು ಸರ್? ಮೇಡಮ್ ಯಾವುದಾದ್ರೂ ಯೂಸ್ಡ್ ಮೊಬೈಲ್ ಇದೆಯಾ? ಹಾಂ ಸರ್ ಇದೆ. ತೋರಿಸಿ. ಸರ್ ಇದು 3 ಮೊಬೈಲ್ ಇದೆ, ಯಾವ್ದು ಬೇಕೋ ತಗೊಳ್ಳಿ. ಇದು ಓಕೆ ಸರ್. ಎಷ್ಟು? 2000. ಯಾವುದಿದು ಹೊಸ ನಂಬರ್? ಹಲೋ ಹಲೋ ಸೈಯದ್. ಏನ ಫ್ರಾಡ್ ನನ್ನ ಮಗ. ಕಟ್ ಮಾಡ್ತಾ ಇದ್ದಾನೆ ಇಡಿಯಟ್. ಸರ್ ರಿಮೋಟ್. ಕಂಗ್ರ್ಯಾಚುಲೇಷನ್ಸ್, ಮದುವೆ ಆದ್ರಂತೆ. ಸರ್ ಸೈಯದ್ ಇಲ್ವಾ? ಇತ್ತೀಚೆಗೆ ಕಾಣಿಸ್ತಾ ಇಲ್ಲ.